ಮೇಷರಾಶಿಯವರಿಗೆ ಆಗಸ್ಟ್ 25ನೇ ತಾರೀಕು ತುಂಬ ಇಂಪಾರ್ಟೆಂಟ್ ದಿನಾಂಕ. ಅವತ್ತು ನೀವು ಒಂದು ಮಾತುಕತೆಯಿಂದ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಅಥವಾ ಉದ್ಯೋಗದ ವಿಚಾರದಲ್ಲಿರುವಂತಹ ಗೊಂದಲವೆಲ್ಲ ನಿವಾರಿಸಬಹುದು. ತಾರೀಕಿನವರೆಗೆ ನಿಮ್ಮ ತಾಳ್ಮೆ ಪರೀಕ್ಷೆ ಆಗಬಹುದು. 17ನೇ ತಾರೀಕಿನ ನಂತರ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತದೆ. ಆಗಸ್ಟಿನ ಪೂರ್ವಾರ್ಧದಲ್ಲಿ ನಿಮ್ಮ 4ನೇ ಮನೆಯಾದ ಕರ್ಕ ರಾಶಿಯಲ್ಲಿ 3 ಗ್ರಹಗಳು ಒಟ್ಟಿಗೆ ಇದ್ದಾರೆ. ಇದು ನಿಮ್ಮ ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ಮೇಲೆ ತುಂಬಾ ಪ್ರಭಾವ ಬೀರಲಿದೆ. ಗುರು ಮತ್ತೆ ಬುಧ ಸೂರ್ಯನ ಶಾಖದಿಂದ ದಗ್ಧ ಸ್ಥಿತಿಯಲ್ಲಿದ್ದಾರೆ, ಅಂದರೆ ಕಂಬಸ್ಟ್ ಆಗಿದ್ದಾರೆ. ಆದ್ದರಿಂದ ಕೌಟುಂಬಿಕ ವಿಚಾರದಲ್ಲಿ ಶಾಂತಿ ಇರುವುದಿಲ್ಲ. ವೃತ್ತಿ ಜೀವನ ಬಗ್ಗೆ ನೋಡುವುದಾದರೆ ಶನಿ ವಕ್ರ ಸ್ಥಿತಿಯಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಇರುವುದರಿಂದ ಈ ಕಳೆದ ವರ್ಷ 2025 ಮಾರ್ಚ್ ಏಪ್ರಿಲ್ ಮೇನಲ್ಲಿ ಯಾವುದಾದರೂ ಸ್ಥಗಿತಗೊಂಡಂತಹ ಯೋಜನೆ ಅಥವಾ ಕೆಲಸಕ್ಕೆ ಪುನಃ ಚಾಲನೆ ಸಿಗಬಹುದು. ಸಾಡೆ ಸಾತಿ 12ನೇ ಮನೆಯಲ್ಲಿ ಇರುವುದರಿಂದ ವರ್ಕ್ ಪ್ರೆಷರ್ ತುಂಬಾ ಜಾಸ್ತಿ ಇರ್ತದೆ. ಆಗಸ್ಟ್ 2ರಂದು ನಿಮ್ಮ ರಾಶ್ಯಾಧಿಪತಿ ಕುಜ 3ನೇ ಮನೆಗೆ ಪ್ರವೇಶ. ನೀವು ಸಂಬಳದ ಬಗ್ಗೆ ಏನಾದರೂ ಚರ್ಚೆ ಮಾಡಬೇಕಾಗಿದ್ದರೆ ಅಥವಾ ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕಬೇಕಾಗಿದ್ದರೆ ಆಗಸ್ಟ್ 2ರಿಂದ 13ರ ನಡುವಿನ ಸಮಯ ಬಳಸಿ. ಇಲ್ಲಿ ನಿಮಗೆ ಬೇಕಾದಂತಹ ಧೈರ್ಯ ಎಲ್ಲ ಕುಜ ಕೊಡುತ್ತಾನೆ. ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು. ತಿಂಗಳ ಮೊದಲ 48 ಗಂಟೆಯಲ್ಲಿ ದಿಢೀರಾಗಿ ಖರ್ಚು ಬರುವುದು. ಅಲ್ಲದೆ ಆಗಸ್ಟ್ 13, 14 ಹಣಕಾಸಿನ ವಿಷಯದಲ್ಲಿ ಗೊಂದಲ ಇರುವಂತಹ ದಿನ. ಬುಧ ಕಂಬಸ್ಟ್ ಆಗಿರುವುದರಿಂದ ನಿಮ್ಮ ನಿರ್ಧಾರಗಳು ತಪ್ಪಾಗಬಹುದು. ಈ 2 ದಿನದಲ್ಲಿ ಅಂದರೆ ನೋಡಿ, ಆಗಸ್ಟ್ 13 ಮತ್ತು 14ರಂದು ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ ಅಥವಾ ಹೊಸ ಹೂಡಿಕೆಯನ್ನು ಮಾಡಬೇಡಿ. ಸಂಬಂಧಗಳ ವಿಷಯ ಬಗ್ಗೆ ನೋಡುವುದಾದರೆ ಸಪ್ತಮಾಧಿಪತಿಯಾದ ಶುಕ್ರ ನಿಮ್ಮ 6ನೇ ಮನೆಯಲ್ಲಿರುವುದರಿಂದ ನಿಮ್ಮ ಸಂಗಾತಿಗೆ ಸಹಾಯ ಮಾಡುವ ಮೂಲಕ ಅಥವಾ ದೈನಂದಿನ ಕೆಲಸದಲ್ಲಿ ಜೊತೆಯಾಗಿ ನಿರ್ವಹಿಸುವ ಮೂಲಕ ಶುಕ್ರನ ಅಶುಭ ಫಲವನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಆಗಸ್ಟ್ 17ರ ನಂತರ ಸೂರ್ಯ ಮತ್ತು ಬುಧ ಕೇತುವಿನೊಟ್ಟಿಗೆ ಇರುವುದರಿಂದ ಈ ಹಳೆಯ ಪರಿಚಯಸ್ಥರು ಯಾರಾದರೂ ಮತ್ತೆ ಭೇಟಿಯಾಗಬಹುದು. ಆಧ್ಯಾತ್ಮಿಕ ಚಿಂತನೆಯ ವ್ಯಕ್ತಿಗಳ ಕಡೆಗೆ ನೀವು ಆಕರ್ಷಿತರಾಗಬಹುದು. ಆರೋಗ್ಯದ ಬಗ್ಗೆ ನೋಡುವುದಾದರೆ 6ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸ್, ಆತಂಕ ಅಥವಾ ಎದೆಯ ಭಾಗದಲ್ಲಿ ಬಿಗಿತ ಉಂಟು ಮಾಡಬಹುದು. 3ನೇ ಮನೆಯಲ್ಲಿ ಕುಜ ಇರುವುದರಿಂದ ಈ ಫಿಸಿಕಲ್ ಆಕ್ಟಿವಿಟಿ, ಎಕ್ಸರ್ಸೈಸ್, ಯೋಗ ಅಥವಾ ವಾಕಿಂಗ್ ಎಲ್ಲ ಈ ಸಮಯದಲ್ಲಿ ಮಾಡಬೇಕಾಗ್ತದೆ. ನೋಡಿ, ಆಗಸ್ಟ್ ನಲ್ಲಿ 4 ಪ್ರಮುಖ ದಿನಾಂಕ ಇದೆ. ಯಾವುದೆಂದರೆ ಆಗಸ್ಟ್ 2ರಂದು ಕುಜ 3ನೇ ಮನೆಗೆ ಪ್ರವೇಶ, ಧೈರ್ಯ ಹೆಚ್ಚಾಗುವುದು. ಆಗಸ್ಟ್ 14ರಂದು ಬುಧ ಮೌಢ್ಯ ಸ್ಥಿತಿಯಲ್ಲಿ ಅಂದರೆ ಕಂಬಸ್ಟ್ ಆಗಿರುವುದರಿಂದ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಕೆಟ್ಟ ದಿನ. ಆಗಸ್ಟ್ 17ರಂದು ಸಿಂಹ ಸಂಕ್ರಮಣ, ಕೌಟುಂಬಿಕ ಒತ್ತಡ ಕಡಿಮೆಯಾಗುತ್ತದೆ. ಆಗಸ್ಟ್ 25ರಂದು ಇದು ಕ್ಲಾರಿಟಿ ಡೇ, ಬುಧಾದಿತ್ಯ ಒಂದಾಗುತ್ತಿದ್ದಾರೆ. ಅಂತಿಮ ನಿರ್ಧಾರವನ್ನು ನೀವು ಈ ದಿನ ತಗೊಳ್ಬಹುದು. ನಿಮ್ಮ ಜನ್ಮಜಾತಕ ಮತ್ತು ದಶಾ ಅವಧಿಯ ವೈಯಕ್ತಿಕ ವಿಶ್ಲೇಷಣೆಗಾಗಿ ಸ್ಕ್ರೀನ್ನಲ್ಲಿ ಬರುವ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಭವಂತು ಸುಖಿನಃ.